ವೀರನ ಗೌಡ್ರಿಗೆ ಶ್ರೀಮನ್ನ MLA ಸಾಹೇಬ್ರಿಗೆ MLA ಸಾಹೇಬ್ರಿಗೆ ಜಯವಾಗಲಿ. ವೀರನ್ ಗೌಡ್ರಿಗೆ ಜಯವಾಗಲಿ. ಕಸಡ ಗೌಡ್ರಿಗೆ. ಸೀತಾಪತಿ, ಆ ಶಶಿಯನ್ನು ಕರೆದುಕೊಂಡು ನಿನ್ನ ಕೆಲಸ ಏನಾಯ್ತು? ಫುಲ್ ಸಕ್ಸಸ್ ಆಗಿದೆ ಗೌಡ್ರೆ. ನಾವೇ ಕಸಿದ ಆಟ ಆತಡ ಮಣಿ ಹೋದ್ ಕೊಡಲೇ ಬೆಂಕಿ ಎತ್ತಿ ದಾಗ ದಾಗ ಅಂತ ಉರಿಯಾಕತ್ತಂತ್ರಿ. ಅದೇನ್ ಯಾರು ಬಂದು ನೀರಿದ್ರು ನೀರು ಹಾಕಿದ್ರೆ ಆರೋಲ್ಲಂತ್ರಿ ಗೌಡ್ರ. ಹತ್ತಿ ಉರಿಯಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಯಲೇಬೇಕು. ಅಂದು ಆ ಬೀರ ನನಗೆ ಎದುರಾಗಿ ಮಾತನಾಡಿದ್ದು ನೋಡಿದ್ರ, ಈಗ ಅವನನ್ನು ಜೀವಂತ ಸುಡಬೇಕು ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುತ್ತದೆ. ಈಗಲಾದರೂ ಹೇಳಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನ್ಯಾವ ರಣವೀರನಾದರೂ ಸರಿ, ಅವನನ್ನು ದರ ಎಳೆದು ತಂದು ನಿಮ್ಮ ಪವಿತ್ರ ಪಾದಕ್ಕೆ ಕಡು ಹಾಕುವುದೇ ನನ್ನ ಕೆಲಸ. ಹೇಳ್ರಿ ಹುಟ್ಟಿದೆ ಅವನ, ಇವನನ್ನು ಅವಸರದ ಹುಟ್ಟನ್ನೇ ನೀವು ಅದ ಬೆಂಕಿ ತುರಿಯಾಕತೈತಿ ಅಂತ ಇವಾಗ ಕೈ ಕಡ್ದು ಹೊಲಸ್ ಮಾಡ್ಕೊಂತಾರೆ ಬೇಬರ್ಸಿ ಸುಮ್ಮನಿರ. ಅದೇ ಬೆಂಕಿ ಎತ್ತಿ ಉರಿಯಾಕತೈತಿ. ಎಂದು ಮುಂದಿನ ಮಾತು ನಿಲ್ಲಿಸಿಬಿಡು ಸೀತಾಪತಿ. ಈ ವೀರನುಗಳ ಕಣ್ಣಿಟ್ಟ ನಂದಿಯಿಂದ ಕರಿ ತಗೊಂಡು ತೀರ್ಲೇಬೇಕು. ಒಬ್ಬ ಅನಾಥನ ಮಗ ನನಗೆ ಎದುರಾಗಿ ನಿಂತಿರುವನೆಂದರೆ ಅವನ ಎತ್ತನದ ಮಾಮರ, ಎತ್ತನದ ಕೋಗಿಲೆ, ಆ ಹಾಡುವ ಕೋಗಿಲೆ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡುಗುತ್ತದೆ. ನಾನೊಂದು ಸಲ ರಸ್ತೆ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೇ ಸರದಿ ಸಾಲಿಗೆ ನಿಂತು ಕೈ ಎತ್ತಿ ಮುಗುತ್ತಾರೆ, ಹಿಂದೆ ಸರುತ್ತಾರೆ. ನಾನವನು ಸಮಾಧಿ ಮಾಡದೆ ಬಿಡಲಾರೆ. ಅವ ರೆಡಿನದ ಬಿಡ್ರಿ, ನೀವು ನಿಮ್ಮ ತಂಗಿ ಹೇಳಕ ತಯಾರಿಲ್ಲ. ಅವನು ಲಗ್ನ ಕಲಿಯಕತ್ತ 2 ವರ್ಷ 2-3 ವರ್ಷ ಆತ. ನೀವು ನಿಮ್ಮ ತಂಗಿ ಹೇಳ ತಯಾರಿಲ್ಲ. ಇಷ್ಟೊತ್ತಿಗೆ ಲಗ್ನ ಆಗಿ ವೇಗ್ನಾಗಿ ನಿಮ್ಮ ತಂಗಿ ಹಿಂಗ ಹಾಕಿದ್ಲು. ಸೀತಾಪತಿ, ಹೌದು, ಇದನ್ನು ತಡ ಮಾಡಬಾರದು. ಇವತ್ತಾದ್ರೂ ಆ ಕೆಲಸ ಮಾಡ್ತೀನಿ. ನೀವು ಅದನ್ನೇ ಮಾಡಿದ್ರೆ ಆ ಶಶಿಧರನೇ ಇವತ್ತೇ ಕರೆತರುತ್ತೇನೆ. ಶಿಸ್ತಾಗಿ ಸಂಗೀತ ತರಿಸ ಊದಿ ಬಿಡೋಣ ತುತ್ತೂರಿ ಗೌಡ್ರ. ಆಮೇಲೆ ಐತ್ರಿ ಬೆಂಕಿ ಉರಿ. ಸೀತಾಪತಿ, ಎತ್ತರ ಇರಬೇಕ್ಲೇ ನಿನ್ನಂತಹ ಕಳ್ಳನರಿ. ಗೌಡ್ರ, ಇದು ಸೀತಾಪತಿ ತಲೆ ಚುರುಕು ಐತ್ರಿ. ಅದು ಇದುವೇ ಈ ಸೀತಾಪತಿಯ ಚಪಲದ ಸಿರಿ. ಬನ್ನಿ ಒಳಗ ತಿಳಿಸಿ ಹೇಳ್ತೀನಿ ನಿಮ್ಗೆಲ್ಲ.